ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮಹೀಸ್ ಗ್ರೀನ್ ಬೈಟ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಎಲ್ಲರ ನೆಚ್ಚಿನ ಹೂವಿನ ಗಿಡ ಆದಂತಹ ಬೋಗೆನ್ವಿಲಿಯಾನ ಕಟ್ಟಿಂಗ್ಸ್ ಮೂಲಕ ಹೇಗೆ ಬೆಳೆಯೋದು ಅಂತ ನೋಡ್ತಾ ಹೋಗೋಣ. ಸೊ ನಾನು ಇದಕ್ಕೆ ತೆಗೆದುಕೊಂಡಿರುವಂತಹ ಮಣ್ಣಿನ ಮಿಶ್ರಣ ಸ್ವಲ್ಪ ಗಾರ್ಡನ್ ಸಾಯಿಲ್ ತಗೊಂಡಿದ್ದೀನಿ, ಮತ್ತು ಕೆಂಪು ಮಣ್ಣು ಮತ್ತು ಚೆನ್ನಾಗಿ ಒಣಗಿರುವಂತಹ ಕೌಡಂಗ್ ಮೆನ್ಯೂರ್. ಯಾವುದೇ ಕಾರಣಕ್ಕೂ ಕೂಡ ನಾವು ಹಸಿಯಾಗಿರುವಂತಹ ಕೌಡಂಗ್ ಮೆನ್ಯೂರ್ನ ತಗೋಬಾರ್ದು. ಚೆನ್ನಾಗಿ ಒಣಗಿರುವಂಥದ್ದಾದರೆ ನಮಗೆ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಸ್ವಲ್ಪ ಕೋಕೋಪೀಟ್, ಇದು ಆ್ಯಕ್ಚುಲಿ ಕೋಕೋಪೀಟ್ ಅಂತ ಅಲ್ಲ, ಕೊಬ್ಬರಿ ಸುಲಿವಾಗ ಒಂದಷ್ಟು ಡಸ್ಟ್ ಬಿದ್ದಿರುತ್ತಲ್ಲ, ನಾನು ಅದನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ಮತ್ತು ಈ ಕಟ್ಟಿಂಗ್ಸ್ಗಳನ್ನ ನೆಡೋದಕ್ಕೆ ನಾನು ಗ್ರೋ ಬ್ಯಾಗ್ ಅಥವಾ ಅಡಿಕೆ ಪ್ಯಾಕಿಂಗ್ ಕವರ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಯಾಕಂತಂದರೆ ನಾವು ಕವರ್ ಪ್ಯಾಕಿಂಗ್ ಮಾಡಿ ಬೆಳೆಯೋದ್ರಿಂದ ರಿಸಲ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅನ್ನೋದು ನನ್ನ ಅನುಭವಕ್ಕೆ ಬಂದಿರೋಂಥ ವಿಚಾರ. ಯಾಕಂತಂದರೆ ಲಾಸ್ಟ್ ಟೈಮ್ ಕೂಡ ನಾನು ಬೋಗೆನ್ವಿಲಿಯಾ ಹಾಕಿದಾಗ ಇದೇ ರೀತಿ ಸ್ಟೆಪ್ಸ್ನ ಫಾಲೋ ಮಾಡಿದ್ದೆ, ರಿಸಲ್ಟ್ ಕೂಡ ಚೆನ್ನಾಗಿ ಬಂದಿತ್ತು. ನಾನಿಲ್ಲಿ ಒಂದಷ್ಟು ಹೆಲ್ದಿ ಆಗಿರೋವಂಥ ಕಟ್ಟಿಂಗ್ಸ್ಗಳನ್ನ ತಗೊಂಡಿದ್ದೀನಿ. ಒಂದು ಪಿಂಕ್ ಕಲರು ಮತ್ತು ಒಂದು ವೈಟ್ ಕಲರ್ ಬೋಗೆನ್ವಿಲಿಯಾ, ಮತ್ತು ಇನ್ನೊಂದು ಯೆಲ್ಲೋ ಮತ್ತು ವೈಟ್ ಮಿಕ್ಸ್ ಕಲರ್ ತಗೊಂಡಿದ್ದೀನಿ. ಮತ್ತು ಒಂದು ಚೆನ್ನಾಗಿ ಶಾರ್ಪ್ ಆಗಿರುವಂತಹ ಒಂದು ಕಟ್ಟರ್ ಬೇಕಾಗುತ್ತೆ, ಮತ್ತು ಗ್ರೋ ರೂಟ್ ಪೌಡರು ಆಪ್ಷನಲ್ ಅಂತಲೇ ಹೇಳ್ಬೋದು. ಆಲೋವೆರಾದಲ್ಲಿ ಡಿಪ್ ಮಾಡಿ ನಾವು ಕಟ್ಟಿಂಗ್ಸ್ನ ನೆಟ್ಟರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾವು ತಗೊಂಡಿರುವಂತಹ ಎಲ್ಲ ಮಣ್ಣಿನ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಕವರಿಗೆ ತುಂಬಬೇಕಾಗತ್ತೆ. ಈ ರೀತಿ ಪ್ಯಾಕಿಂಗ್ ಕವರಲ್ಲಿ ನಾವು ಕಟ್ಟಿಂಗ್ಸ್ಗಳನ್ನ ನೆಡೋದ್ರಿಂದ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಡೈರೆಕ್ಟ್ ಭೂಮಿಗೆ ಹಾಕೋದ್ರಿಂದನೂ ರಿಸಲ್ಟ್ ಬರಬಹುದು, ಬಟ್ ನಾವು ಹಾಕಿರೋಂತಹ ಮಣ್ಣಿನ ಮಿಶ್ರಣದಲ್ಲಿರುವಂತಹ ಎಲ್ಲ ನ್ಯೂಟ್ರಿಯೆಂಟ್ಸ್ ಕೂಡ ನಾವು ಹಾಕಿರೋವಂಥ ಕಟ್ಟಿಂಗ್ಸ್ಗೆ ಸಿಗೋದ್ರಿಂದ ಪ್ಯಾಕಿಂಗ್ ಮಾಡಿ ಬೆಳೆಯೋದು ಒಂದು ಬೆಸ್ಟ್ ಮೆಥಡ್ ಅಂತ ಹೇಳ್ಬೋದು. ನಾನಿಲ್ಲಿ 6 ಪ್ಯಾಕೆಟ್ ಕವರ್ಗಳನ್ನ ತಗೊಂಡಿದ್ದೀನಿ. ನೆಕ್ಸ್ಟ್ ಹಂತದಲ್ಲಿ ನಾನು ತಗೊಂಡಿರುವಂತಹ ಬೋಗೆನ್ವಿಲಿಯಾ ಕಟ್ಟಿಂಗ್ಸ್ಗಳನ್ನ ಎಲ್ಲ ಇರುವಂತಹ ಎಲೆಗಳು ಮತ್ತು ಹೂಗಳನ್ನ ರಿಮೂವ್ ಮಾಡಬೇಕು. ಯಾಕಂತಂದರೆ ನಾವು ಹಾಕಿರೋಂಥ ಗಿಡದ ಬೆಳವಣಿಗೆ ಹೇಗಾಗ್ತಿದೆ ಅಂತ ಗೊತ್ತಾಗಲ್ಲ. ಹಳೆ ಎಲೆಗಳೇ ಇತ್ತು ಅಂದರೆ ಎಲ್ಲ ನ್ಯೂಟ್ರಿಯೆಂಟ್ಸ್ ಕೂಡ ಅದಕ್ಕೆ ಹೋಗಿ ಹೊಸ ಎಲೆಗಳು ಮತ್ತು ಹೊಸ ಹೂವು ಬರೋದಕ್ಕೆ ಅದು ಸ್ವಲ್ಪ ತೊಡಕಾಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಫಸ್ಟು ನಾವು ಎಲ್ಲ ಎಲೆಗಳನ್ನೂ ಕೂಡ ರಿಮೂವ್ ಮಾಡಬೇಕು. ಹಾಗೂ ಬೇಕು ಅಂತ ಅಂದರೆ ಟಾಪಲ್ಲಿ 2 ಎಲೆಗಳನ್ನ ಬಿಡಬಹುದು. ಮತ್ತು ನಾನು ಇಷ್ಟು ಉದ್ದ ಇರುವಂತಹ ಕಟ್ಟಿಂಗನ್ನು 2 ಕಟ್ಟಿಂಗ್ಸ್ಗಳಾಗಿ ಮಾಡ್ಕೊಳ್ತಾ ಇದ್ದೀನಿ. ಯಾವುದಾದ್ರೂ ಒಂದಾದರೂ ಚೆನ್ನಾಗಿ ಬರ್ಬೋದು ಅನ್ನೋ ಕಾರಣಕ್ಕೋಸ್ಕರ. ಸೊ ಮುಂದಿನ ಹಂತದಲ್ಲಿ ನಾನು ಎಲ್ಲ ಕಟ್ಟಿಂಗ್ಸ್ಗಳು ರೆಡಿ ಮಾಡಿ ಇಟ್ಕೊಂಡಿರುವಂಥ ಕಟ್ಟಿಂಗ್ಸ್ಗಳನ್ನ ಆಲೋವೆರಾದಲ್ಲಿ ಫಸ್ಟು ಡಿಪ್ ಮಾಡಿ, ಆಮೇಲೆ ರೂಟ್ ಪೌಡರ್ನಲ್ಲಿ ಒಂದು ಸಲ ಡಿಪ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ರೂಟ್ ಪೌಡರು ಹಾಕೋದ್ರಿಂದ ಲಾಸ್ಟ್ ಟೈಮ್ ಕೂಡ ನಾನು ರೂಟ್ ಪೌಡರಲ್ಲಿ ಡಿಪ್ ಮಾಡಿ ಹಾಕಿದ ಬೋಗೆನ್ವಿಲಿಯಾ ತುಂಬ ಚೆನ್ನಾಗಿ ಬಂದಿತ್ತು. ಹಾಗಾಗಿ ನಾನು ಅದನ್ನು ಅಮೆಝಾನಿಂದ ತರಿಸ್ಕೊಂಡಿದ್ದೆ. ಹಾಗಾಗಿ ಅದರಲ್ಲಿ ಡಿಪ್ ಮಾಡಿ ಹಾಕ್ತಾಯಿದ್ದೀನಿ. ಯಾವುದೇ ಕಟ್ಟಿಂಗ್ಸ್ನ ನೆಟ್ ನಂತರದಲ್ಲಿ ಮಣ್ಣು ಸುತ್ತ ಇರುವಂತಹ ಮಣ್ಣನ್ನು ಟೈಟಾಗಿ ಕೂರಿಸ್ಬೇಕಾಗುತ್ತೆ. ಯಾಕಂತಂದರೆ ಯಾವುದೇ ಕಾರಣಕ್ಕೂ ಹಾಕಿರುವಂತಹ ಕಟ್ಟಿಂಗ್ಸ್ ಅಲುಗಾಡ್ತು ಅಂತಂದರೆ ಗಿಡ ಬೆಳವಣಿಗೆ ಚೆನ್ನಾಗಿ ಬರಲ್ಲ.
ಯಾರಿಂದೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.